ವೆರಿ ಸ್ಮಾರ್ಟ್ಲಿ ನನ್ನ ಉತ್ತರ, ನನ್ನ ಪ್ರಶ್ನೆ ಏನಾಗಿತ್ತು, ದಾವಣಗೆರೆ ದಕ್ಷಿಣದಲ್ಲಿ ತನ್ನ ಸಮುದಾಯಕ್ಕೆ ಟಿಕೆಟ್ ಕೊಡಿಸ್ಲಿಕ್ಕೆ ಸಾಧ್ಯವಾಗದ ಜಮೀರ್ ಅವರು ಕೇರಳದಲ್ಲಿ ಹೋಗಿ ಮುಸಲ್ಮಾನರು ಕಾಂಗ್ರೆಸ್ ವೋಟ್ ಹಾಕಿ ಅಂತ ಹೇಳಿ ಹೆಂಗ್ ಕೇಳ್ತಿದ್ದಾರೆ, ಅದಕ್ಕೆ ನೀವು ಉತ್ತರ ಕೊಡ್ಲೇ ಇಲ್ಲ. ಬೇಕಾ? ಬೇಕೇನ್ರಿ? ಕೊಡಲ್ಲ. ನಾನು ಕೇವಲ ದಾವಣಗೆರೆ ದಕ್ಷಿಣ ಇಡೀ ಭಾರತದ ಮುಸಲ್ಮಾನರ ಭವಿಷ್ಯವನ್ನ ಅಥವಾ ವರ್ತಮಾನವನ್ನ ತೀರ್ಮಾನ ಮಾಡೋದಿಲ್ಲ. ದಾವಣಗೆರೆ ದಕ್ಷಿಣ ಒಂದ್ ನಿಮಿಷ ಅಬ್ದುಲ್, ಕಾಂಗ್ರೆಸ್ ಮನಸ್ಥಿತಿ ಆಚೆ ಬಂತಲ್ಲ, ಒಂದ್ ನಿಮಿಷ ಮನ್ಸಕ್ ನೋವಾಗಿದೆ. ಆಯ್ತಪ್ಪ, ಮನ್ಸಕ್ ನೋವಾಗಿದೆ. ಅದಕ್ಕೆ ಯಾಕೆ ಸಕೀರ ತರ ಹಿಂಸೆಕ್ ಮಾಡ್ತಿದ್ಯಾ? ಈಗ ನಾನು ಹೇಳ್ತೀನಿ, ಐ ಅಗ್ರಿ, ಕೊಡ್ಬೇಕಾಗಿತ್ತು, ಕೊಡಲೇ ಗೆಲ್ತಿದ್ರು. ನಾನು ಅದ್ರೊಳಗೆ ಎರಡನೇ ಮಾತಿಲ್ವೇ ಇಲ್ಲ. ಕೊಡಬೇಕಾಗಿತ್ತು ಕಾಂಗ್ರೆಸ್ ಪಕ್ಷ. ಒಂದ್ ನಿಮಿಷ ಅಬ್ದುಲ್, ಈಗ ಆಯ್ತಪ್ಪ ಮಹಾಜನ್ಗಳೇ, ನಮ್ಮನ್ನ ಹೇಳಿದ್ ಕರೆಕ್ಟ್. ಈಗ ಕೇಳಿಸ್ಕೊಳ್ಳಿ, ಯಾರು ಫಿಕ್ಸ್ ಡಿಪಾಸಿಟ್ ಅಲ್ಲ, ಯಾರು ಫಿಕ್ಸ್ ಡಿಪಾಸಿಟ್ ಅಲ್ಲ, ನಾವೇನ್ ಆತರ ತಿಳ್ಕೊಂಡು ಇಲ್ಲ, ಕಾಂಗ್ರೆಸ್ ಪಕ್ಷ ತಿಳ್ಕೊಂಡು ಇಲ್ಲ. ಕೇಳಿಸ್ಕೊಳ್ರಿ, ಇಡೀ ದೇಶದಲ್ಲಿ ಈಗ ಕೇಳಿಸ್ಕೊಳ್ಳಿ, ಇಡೀ ದೇಶ ಈ ಬಡತವಿಂದ ದೇಶ ಉದ್ಧಾರ ಆಯ್ತದ. ಮಲ್ಟಿ ಪಾರ್ಟಿ ಡೆಮಾಕ್ರಸಿ ಇದೆ. ಯಾವುದೇ ಒಂದು ಧರ್ಮ, ಒಂದು ಜಾತಿ, ಒಂದು ಸಮುದಾಯ ಯಾವ ಪಕ್ಷಕ್ಕೂ ಗುತ್ತಿಗೆನೂ ಅಲ್ಲ, ಯಾರು ಗ್ರಾಂಟೆಡ್ ಆಗಿ ತಗೊಂಡು ಇಲ್ಲ. ಇರಪ್ಪ ಒಂದ್ ನಿಮಿಷ, ಮಾತಾಡ್ಬೇಕು. ಕೇಳಿ ಅಬ್ದುಲ್ ರಜಾಕ್, ಈಗ ನೀವು ಬಿಜೆಪಿ ಪರ ನಿಂತಿ ಪಕ್ಕದಲ್ಲಿ ನಿಂತಿದ್ರ ಅಂದ ತಕ್ಷಣ ಬಿಜೆಪಿ ಅಲ್ಲ ನೀವು. ಒಂದ್ ನಿಮಿಷ ಬಿಡಿ, ನಾನು ಕೇಳ್ಬಿಡಿ, ನಾನು ಮಾತು ಕೇಳ್ಬಿಡಿ. ಟೆಂಪರರಿ ನನಗೆ ಇಲ್ಲಿಂದ ಉರ್ದೋಗುತ್ತೆ ಏನಾ? ಹೌದು ಸರ್. ಇವತ್ತು ನಾನು ಕಾಂಗ್ರೆಸ್ ವಿರೋಧವಾಗಿ ಮಾತಾಡ್ತಿದ್ದೀನಿ ಅಂದ್ರೆ ದೇವರ ಮೇಲೆ ಪ್ರಮಾಣ, ಇದು ಬಿಜೆಪಿ ಪರ ಅಲ್ಲ, ಇದು ನನ್ನ ಹಕ್ಕು, ಇದು ನನ್ನ ಹಕ್ಕು. ಇದು ನಮಗೆ ಬೇಕಾಗಿತ್ತ ಕರೆದು. ನಾನು ಅಬ್ದುಲ್ ರಜಾಕ್ ಅವರ ಭಾವನೆಯನ್ನ ಅಲ್ಲಗಲಿಯಲ್ಲ, ಅವರ ಭಾವನೆ ಸರಿ ಇದೆ. ಆಯ್ತು ಬ್ರದರ್, ಕೇಳಿಸ್ಕೊಳ್ಳಿ, ಅವರ ಭಾವನೆ ಸರಿ ಇದೆ. ಅಲ್ಪಸಂಖ್ಯಾತರಿಗೆ ಕೆಲವು ಕಡೆ ಅವಕಾಶ ಕೊಡ್ಲಿಕ್ಕೆ ಸಾಧ್ಯ ಆಗುತ್ತೆ, ಎಲ್ಲಾ ಕಡೆ ಕೊಡ್ಲಿಕ್ಕೆ ಸಾಧ್ಯ ಆಗಲ್ಲ, ಎಲ್ಲ ಕಡೆ ಚುನಾವಣೆ ಗೆಲ್ಲಲಿಕ್ಕೆ ಸಾಧ್ಯ ಆಗೋದಿಲ್ಲ. ನಿಮ್ದು ಬಚ್ಚಾ ನಮ್ದು ಕ್ಯಾ ಕರ್ತಾ ಹೈ. ಆದರೆ ಅದು ಕೊಟ್ಟಿದ್ರೆ ಗೆಲ್ತಿದ್ರು. ನಾನು ಅವಾಗಲೇ ಹೇಳಿದ್ರೆ 40,000 ಮತಗಳಂತ ಗೆಲ್ತಿದ್ರು. ಅಲ್ಲೂ ಕೂಡ 4-5 ಜನ ಲೀಡರ್ಗಳಿದ್ರು. ಈಗ ಸಾದಿಕ್ ಪೈಲ್ವಾನ್ ಆಗ್ಬೋದು, ಜಬ್ಬಾರ್ ಅವ್ರು ಆಗ್ಬೋದು, ಇನ್ನೂ ಬಹಳ ಜನ 4 ಜನ ನಾಯಕರು ಇದ್ರು, ಗೆಲ್ಲುವಂತ ಸಾಮರ್ಥ್ಯ ಇರ್ತಕ್ಕಂಥ ನಾಯಕರು ಇದ್ರು. ಅಲ್ಲಿನ ರಾಜಕೀಯ ಒತ್ತಡಕ್ಕೋಸ್ಕರ, ಅಲ್ಲಿನ ಕಾರ್ಯಕರ್ತರ ಒತ್ತಡಕ್ಕೋಸ್ಕರ ದಯವಿಟ್ಟು ನನಗೆ ಓಟ್ ಹಾಕ್ರಮ್ಮ. ಶಾಮನೂರು ಕುಟುಂಬ, ಒಂದ್ ನಿಮಿಷ ಇರ್ರಿ, ಕಾರ್ಯಕರ್ತರ ನಂಬಿಕೆ, ಕಾರ್ಯಕರ್ತರ ಬೇಡಿಕೆ ಅಂತ ಹೇಳ್ತಾ ಇದ್ರಿ ಸರ್. ನಿಜವಾಗ್ಲೂ ಕಾರ್ಯಕರ್ತರಿಗೆ ಶಾಮನೂರ್ ಅವರ ಕುಟುಂಬಕ್ಕೇನೆ ಟಿಕೆಟ್ ಹೋಗ್ಬೇಕು ಅನ್ನೋಂಗಿದ್ರೆ ನಿಮ್ಮ ಪಕ್ಷದ ನಾಯಕರು ಹೋದಾಗ ಗೋ ಬ್ಯಾಕ್ ಅಂತ ಹೇಳಿ ಘೋಷಣೆ ಯಾಕೆ ಕೂಗ್ತಿದ್ರು ಸರ್? ಮಹಾಭಾರತದ ಕಥಿದ್ದಂಗ ಅಲ್ವೇನ್ಲ ನಿಮ್ ಫ್ಯಾಮಿಲಿ ಮ್ಯಾಟ್ರು ಅಂದ್ರೆ ಶುರುವಾಗೋದು ಒಂದೇ, ಎಂಡೇನು ಅಂತ ಹೇಳ್ಬಿಡ್ಬೋದು ನೋಡಿ. ಸಾದಿಕ್ ಪೈಲ್ವಾನ್ ಅವ್ರನ್ನ ಕನ್ವಿನ್ಸ್ ಮಾಡ್ಲಿಕ್ಕೆ ಹೋದಾಗ ಗೋ ಬ್ಯಾಕ್ ಫ್ರಮ್ ದಾವಣಗೆರೆ ಅಂತ ಹೇಳಿ ಯಾಕೆ ಕೂಗ್ತಿದ್ರು? ನೋಡಿ, 4 ಜನಗಳ ಕೂಗುನಿಂದ 4 ಜನ ದೃಶ್ಯ ನೋಡಿಲ್ಲ. 80,000 ಕೇಳಿ, 80,000 ಏನೋ ವೀಟಲ್ಲಿ ಹುಟ್ಟುಬಿಟ್ಟವನೇ, ನನಗೂ ಗೊತ್ತಾಗ್ಲಿಲ್ಲ ಹೇಳಿ. ಅಲ್ಪಸಂಖ್ಯಾತರ ಕಾರ್ಯಕರ್ತರು ಇದಾರಲ್ಲ, ಮೆಂಬರ್ಸ್, ವೋಟರ್ಸ್ ಇದಾರಲ್ಲ, ಎಲ್ಲರ ಅಭಿಪ್ರಾಯ ಅಲ್ಲ ಅದು. ಕಾಂಗ್ರೆಸ್ ಜೊತೆ ದಾವಣಗೆರೆ ದಕ್ಷಿಣ ಮುಸಲ್ಮಾನ ಇಲ್ವೇ ಇಲ್ಲ. ಈಗ ಇಡೀ ದೇಶದಲ್ಲಿ ಕಾಂಗ್ರೆಸ್ಗೆ ಸರಿಸುಮಾರು 600 ಜನ ಶಾಸಕರಿದ್ದಾರೆ. ಮುಂದ್ಕೇನು ಅಂತ ಬಗಳು, ಇಡೀ ದೇಶದಲ್ಲಿ 80 ಜನ ಅಲ್ಪಸಂಖ್ಯಾತರ ಶಾಸಕರಿದ್ದಾರೆ. 80 ಜನ ದ ಪರ್ಸೆಂಟೇಜ್ ನೀವು ಕ್ಯಾಲ್ಕುಲೇಟ್ ಮಾಡಿ. 1550 1600 ಸರಿಸುಮಾರು ಬಿಜೆಪಿ ಶಾಸಕರಿದ್ದಾರೆ, 0. 240 ಎಂಪಿಗಳಿದ್ದಾರೆ, ಅವರಲ್ಲಿ 0. ರಾಜ್ಯಸಭಾದಲ್ಲಿ 0. ಈಗ ಗೊತ್ತಾಯ್ತು. ಕಾಂಗ್ರೆಸ್ ಅಲ್ಲಿ 99 ಎಂಪಿಗಳಿದ್ದಾರೆ, ಅದರೊಳಗೆ 10 ಜನ ಮೈನಾರಿಟಿ ಇದ್ದಾರೆ. ಸರಿ ನೋಡಿ, ಒಂದು ಕ್ಷೇತ್ರದಲ್ಲಿ ದಕ್ಷಿಣದಲ್ಲಿ ಮಾತ್ರ ಕೊಟ್ಟಿಲ್ಲ, ಇಡೀ ದೇಶದಲ್ಲಿ ಆ ರೀತಿ ಅಂತೇನಿಲ್ಲ. ನೀವು ಮಾತ್ರ ಏನ್ ಸಾಚಾರ ಅಲ್ಲಿಗೆ ರಜಾಕ್ ಅವರೇ ಪ್ರಶ್ನೆ ಹೆಂಗ್ ಬಂದ್ಬಿಡುತ್ತೆ ಅಂದ್ರೆ, ನಮ್ಗೆ ಒಬ್ಬಟ್ಟು ಊಟ ಹಾಕ್ಸಕ್ ಆಗಲ್ಲಪ್ಪ. ನಾನು ವೆಜಿಟೇರಿಯನ್, ಹಾಗಾಗಿ ಒಬ್ಬಟ್ಟು ಎಕ್ಸಾಂಪಲ್ ಕೊಡ್ತಿದ್ದೀನಿ. ನಮಗೆ ಒಬ್ಬಟ್ಟು ಊಟ ಹಾಕ್ಸಕ್ ಆಗಲ್ಲ, ಮುಸಲ್ಮಾನರಿಗೆ ಗಂಜಿ ಕೊಡ್ತೀವಿ, ಅಡ್ಜಸ್ಟ್ ಮಾಡ್ಕೊಳ್ಳಿ, ಯಾಕಂದ್ರೆ ಬಿಜೆಪಿ ಅವರು ನೀರ್ ಕೂಡ ಕೊಡೋದಿಲ್ಲ. ಇದೊಂದೇ ಕಡ್ಲ ಈ ಕಾಗದಕ್ಕೆ ಒಳ್ಳೆ ವಿಷಯ ಅಂತ ನೀನ್ ಹೇಳಿದ್ದು. ವೆಸ್ಟ್ ಬೆಂಗಾಲು ಅಪ್ರಾಕ್ಸಿಮೇಟ್ಲಿ 25% ಇದ್ದಾರೆ ಮುಸಲ್ಮಾನ ವೋಟರು. 10 ಮಂದಿ ದಾಟಿಲ್ಲ MLAಗಳು, ಪರವಾಗಿಲ್ಲ, 10 ಜನನಾದ್ರೂ ನಾವು ಮಾಡಿದೀವಿ. ಕೇರಳ 26% ಮುಸ್ಲಿಂ ವೋಟರ್ಸು, ಅಲ್ಲಿ 6-7 ದಾಟಿಲ್ಲ, ಪರವಾಗಿಲ್ಲ, ನಾವು ಅಟ್ಲೀಸ್ಟ್ 6 ಜನಕ್ಕೆ. ಕರ್ನಾಟಕಕ್ಕೆ ಬರೋಣ ಸರ್, 224 ಜನ MLAಗಳು, ಅಲ್ಲಿ 9 ಜನ ಮಾತ್ರ ಮುಸಲ್ಮಾನರು, ಪರವಾಗಿಲ್ಲ, ಅಟ್ಲೀಸ್ಟ್ 9 ಜನ. ಅಲ್ಲಿಗೆ ನಾವು ಗಂಜಿನಾದ್ರೂ ಕೊಡ್ತಿದೀವಿ, ಕುಡ್ಕೊಂಡು ಬದುಕೊಳ್ಳಿ ಅನ್ನೋಂಗಿದೆ ಮನಸ್ಥಿತಿ.
ನಮ್ ಪ್ರಕಾರ ಇಲ್ಲಿಗೆ ಪಂಚಾಯತಿ ಕ್ಲೋಸ್ ಕೇಳ್ಕತ್ತ ನಾಟಕ ಬಂದ್. ಮ್ಯಾಮ್, ಇದು ಕೇವಲ ಒಂದು ದಾವಣಗೆರೆ ದಕ್ಷಿಣ ಕ್ಷೇತ್ರದ ಒಂದು ಟಿಕೆಟ್ ಕೊಟ್ಟಿಲ್ಲ ಎಂಬುವ ವಿಚಾರಕ್ಕೆ ನಾನಿವತ್ತು ವಿರೋಧಿಸ್ತಾ ಇಲ್ಲ. ನಾನು ಹೇಳ್ತಿರೋದು 2023ರಲ್ಲಿ ಕೇವಲ ಕಾಂಗ್ರೆಸ್ ಕಾರ್ಯಕರ್ತರು ಎಲೆಕ್ಷನ್ ಅಲ್ಲಿ ಕೆಲಸ ಮಾಡಿಲ್ಲ. ಅಲ್ಲಿ ನೋಡಿ ಸ್ವಾಮಿ, ನಮ್ ತಗ್ ಬಂದ ಕೊರಿಯರ್ ಬಾಯ್ ಬಂದ ಸ್ವಾಮಿ. ಈಗ ಲಕ್ಕಿ ಬಾಯ್ ರಜೆ ಬಿಲ್ಡಪ್ ಕೊಡ್ತಾರಲ್ಲ ಸ್ವಾಮಿ. ಪ್ರತಿಯೊಬ್ಬ ಸಂಧಿ ಬೀದಿಯಲ್ಲಿ ನಮ್ಮ ಹಿರಿಯರು, ಯುವಕರು, ಮಕ್ಕಳು ಸಹ ಮುಂದೆ ಬಂದು ಪ್ರತಿಯೊಂದು ಮನೆಗೆ ಹೋಗಿ ವೋಟರ್ ಲಿಸ್ಟ್ ಅನ್ನ ಚೆಕ್ ಮಾಡಿ ಇಲ್ಲಿ ಇದ್ದ ವೋಟರ್ಸ್ಗಳು ಎಲ್ಲಿ ಹೋದ್ರು ಅಂತ ಅವ್ರನ್ನ ಕರ್ಕೊಂಡ್ಬಂದು ವಾಪಸ್ಸು ವೋಟಿಂಗ್ ದಿನ ನೀವು ಬರಬೇಕು. ಅವ್ರು ಚಿಕ್ಕಮಂಗ್ಳೂರ್ಗೆ ಹೋಗಿದಾರೋ, ಮೈಸೂರಿಗೆ ಹೋಗಿದಾರೋ. ಮರ್ಯಾದಸ್ಥರು ರಸ್ತೆಯಲ್ಲಿ ಓಡಾಡುವುದೇ ದುಸ್ತರವಾಗಿದೆ ತಮ್ಮಂತಹ ಕುಡುಕನ ಮಕ್ಕಳ ಕಾರಣದಿಂದ. ಫೋನ್ಗಳು ಮಾಡಿ ಅವ್ರಿಗೆಲ್ಲ ವಾಪಸ್ ತಗೊಬಂದು ವೋಟಿಂಗ್ ಪರ್ಸೆಂಟೇಜು ಕೆಲವೊಂದು ಮುಸ್ಲಿಂ ಡಾಮಿನೇಟೆಡ್ ಏರಿಯಾಗಳಲ್ಲಿ 98% ಪೋಲ್ ಪರ್ಸೆಂಟೇಜ್. ನಾನು ಫ್ಯಾಕ್ಟ್ಸ್ ಜೊತೆ ತೋರಿಸ್ತೀನಿ ನಿಮಗೆ. 98% ಪೋಲಿಂಗ್ ಪರ್ಸೆಂಟೇಜ್ ಅಂಡ್ ದಟ್ ಟು ಒನ್ ನಿನ್ನ ಸರ್ವಾಂಗಕ್ಕೂ ನಮಸ್ಕಾರ ದಯಮಾಡಿ. ಸೈಡ್ ಇವರ ಗ್ಯಾರಂಟಿಗಳಿಗೆಲ್ಲ ನಾವು ವೋಟ್ ಕೊಟ್ಟಿದ್ದು. ಆ ಬಿಜೆಪಿಯಿಂದ ಬೇಸರ ಪಟ್ಟು ಹಿಲಾಲು, ಹಜಾಬ್, ಅಜಾನು, ಹಿಜಾಬ್ ಪ್ರತಿಯೊಂದು ಅದು ಪ್ರತಿದಿನ ಒಂದೊಂದು ಅಂತ ತಲೆ ಕೆಡಿಸ್ಕೊಂಬಂದ್ರಲ್ಲ, ಅದಕ್ಕೋಸ್ಕರ ಬೇಸರ ಪಟ್ಟು ಒಂದು ಸ್ಟೇಬಲ್ ಸರ್ಕಾರ ಬರಲಿ. ಇದೆ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಒಂದು ಚೆನ್ನಾಗಿ ನಡೀಲಿ, ನಮ್ಮ ರಾಜ್ಯ ಮುಂದುವರಿಲಿ ಅಂತ ಒಂದು ದಿಟ್ಟಿಂದ ನಾವು ಕಾಂಗ್ರೆಸ್ಗೋಸ್ಕರ ನಮ್ಮಿಂದ ಎಷ್ಟಾಯ್ತು ಅಷ್ಟು ಅನ್ನ ಸಹಕಾರ ಮಾಡಿದ್ವಲ್ವಾ. ನುಡಿದಂತೆ ನಡೆದಿದ್ದೇವೆ ಎಲ್ಲ ಒಂದು ಭಾಷಣಗಳಲ್ಲಿ ಹೇಳ್ತಿದಾರಲ್ವಾ. ಮುಸಲ್ಮಾನರ ಜೊತೆ ಯಾಕೆ ನಡೆದಿಲ್ಲ? ಯಾಕೆ ನಮ್ಮ 2B ರಿಸರ್ವೇಶನ್ ಅನ್ನ ಯಥಾವತಿ ಇವತ್ತಿಗೂ ಸ್ಟೇ ಇದೆ. 3 ಅಸೆಂಬ್ಲಿ ಸೆಷನ್ಗಳಾಗು. ನನಗೂ ಕಷ್ಟ ಆಗ್ತಿದೆ ನಿಮ್ ವಿರೋಧ ಮಾತಾಡಕ್ಕೆ. ಚೋರ್ ಛತ್ರಿ ನನ್ನ ಮಗ ನೀನು. ಅಲ್ಲ ಮಾತಾಡಿ, ನನಗೂ ಕಷ್ಟ ಆಗ್ತಿದೆ ಮಾತಾಡಕ್ಕೆ. ದಯವಿಟ್ಟು ನೀವು ಏನ್ ಒಂದ್ ಸ್ವಲ್ಪ ಸಪೋರ್ಟ್ ಮಾಡ್ಬೇಕು. ನನಗೆ ಕಷ್ಟ ಆಗ್ತಿದೆ ಕಾಂಗ್ರೆಸ್ ವಿರೋಧ ಮಾತಾಡಕ್ಕೆ. ದಯವಿಟ್ಟು ಕೇಳಿ. ಈಗ ಅರ್ಥ ಮಾಡ್ಕೊಳ್ಳಿ. ಒಂದು ಟಿಕೆಟ್ ಕೊಟ್ಟಿರೋ ನಮ್ಮ ಹಣಕ್ಕೆ ನುಡಿದಂತೆ ನಡೆದಿಲ್ಲ. ನಾವು చూస్తానే ఉన్నానయ్యా దొంగ శెట్టి కాదయ్యా ధోకా శెట్టి. ಕಳೆದ 3 ವರ್ಷಗಳಿಂದ ನಾವು ಸಂಪೂರ್ಣ ಬೆಂಬಲ ಕೊಟ್ಟು ನಮ್ಮಿಂದ ಆದಷ್ಟು ಮ್ಯಾಕ್ಸಿಮಮ್ ಕಷ್ಟಪಟ್ಟು ಕಾಂಗ್ರೆಸ್ ಸರ್ಕಾರವನ್ನ ಸಂಪೂರ್ಣ ಬಹುಮತದಿಂದ ಸರ್ಕಾರ ರಚಿಸಕ್ಕೆ ಒಂದು ನಮ್ಮಿಂದ ಆದಷ್ಟು ಕಷ್ಟಪಟ್ಟು ನಾವು ಅವಕಾಶ ಮಾಡಿಕೊಟ್ವಿ. ನೀನ್ ಏನಾದ್ರೂ ಬೈಕೋ, ನನ್ಗೆ ಏನು ಕೇಳಲ್ಲ. ಇವಾಗ ನಾವು ಕೇಳಿದ್ದೇನು ಅವತ್ತು? ನಾವು ನಿಮ್ಗೆ ಓಟ್ ಕೊಟ್ಟಿದ್ಯಾಕೆ? ಬಿಜೆಪಿಯಿಂದ ನಾವು ಬೇಸರ ಪಟ್ಟಿದೀವಪ್ಪ. ಲಾಸ್ಟ್ ದಿನ ಹಿಟ್ ಅಂಡ್ ರನ್ ಮಾಡಿ ಹೋಗ್ಬಿಟ್ರು ಬೊಮ್ಮಾಯಿ ಅವರು. 2B ರಿಸರ್ವೇಶನ್ ಕಿತ್ಕೊಂಡ್ರು ನಮ್ಮಿಂದ. ನಮ್ಮ ಮಕ್ಕಳು ಇಂಜಿನಿಯರಿಂಗ್ ಕಾಲೇಜಸ್ ಹೋಗ್ಬೇಕು. ಮೆಡಿಸಿನ್ ಓದಬೇಕು, ನಮ್ಮ ಮಕ್ಕಳು ಓದಿ ಮುಂದಕ್ಕೆ ಬರಬೇಕು. ಇವರೇ ನಮ್ಮನ್ನ ಏನೇನಂತ ಟೀಕೆ ಮಾಡಲ್ಲ. ಪಂಚರ್ ಅವರು ಅಂತ ಹೇಳ್ತಾರೆ, ಏನೇನು ಹೇಳಲ್ಲ. ಅದಕ್ಕೋಸ್ಕರ ನಾವು ನಿಮ್ಮ ಮೇಲೆ ವಿಶ್ವಾಸ ಇಕ್ಕಿ ಇವತ್ತು ನಿಮಗೆ ಕೊಟ್ಟ ನಂತರ 2.5 ವರ್ಷ ಆಯ್ತು, ಇದುವರೆಗೂ ನೀವು ನಮ್ಮ ಮೇಲೆ ವಿಶ್ವಾಸ ದ್ರೋಹ ಮಾಡಿದ್ರಿ.